ನನ್ನ ಹೆಸರು ವಿನೋದ್ ಎಂ ಅಂತ. ಯೂತ್ ಅವ್ರಿಗೆ ಹೇಳೋದಂದ್ರೆ ಇಷ್ಟೇ ನಮ್ಮ ಲೈಫ್ ಡೈಲಿಸಿಸ್ ಮಾಡಿಸ್ಕೊಂಡು ಹೋಗ್ತಾ ಇದೀವಿ, ನಮ್ಮ ಲೈಫ್ ಇಷ್ಟೇ, ನಾನು ವೀಕ್ ಆಗಿಬಿಟ್ಟಿದ್ದೀನಿ, ನನ್ನ ಬಾಡಿಲಿ ಯಾವುದು ವಿಲ್ ಪವರ್ ಇಲ್ಲ ಅಂತ ಯಾರು ಯೋಚನೆ ಮಾಡೋಂಗಿಲ್ಲ. ನಮ್ಗೊಂದು ಆತ್ಮಸ್ಥೈರ್ಯ ತುಂಬಿ ಧೈರ್ಯವಾಗಿ ವಿಲ್ ಪವರ್ ಇದೆ, ನಿಮ್ಗೆ ಚೆನ್ನಾಗುತ್ತೆ, ಏನೂ ಇಲ್ಲ ಅಂತ ಎಲ್ಲ ಹೇಳಿ. ಇದಕ್ಕೆಲ್ಲ ಕಾರಣ NU ಹಾಸ್ಪಿಟಲ್, ಪದ್ಮನಾಭ ನಗರ ಹಾಸ್ಪಿಟಲ್ ಚೆನ್ನಾಗಿ ನೋಡ್ಕೊಂಡು ನಾವು ಇವಾಗ ಇಲ್ಲಿ ಚೆನ್ನಾಗಿದ್ದೀವಿ. ನನ್ನ ಹೆಸರು ವಿನೋದ್ ಎಂ ಅಂತ. ನಾವಿರೋದು ಕದ್ರನಹಳ್ಳಿ, ಪದ್ಮನಾಭ ನಗರದಲ್ಲಿ. ನಾವು 2014 ನನಗೆ ವಾಮಿಟಿಂಗು, ಸ್ಟಮಕ್ ಪೇನು ಎಲ್ಲ ಬರೋದು. ಸಮ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸು ಅವಾಗ ರೆಗ್ಯುಲರ್ ಆಗಿ ವಿತೌಟ್ ಡಾಕ್ಟರ್ ಇನ್ಫಾರ್ಮೇಷನ್ ಮೆಡಿಕಲ್ಗೆ ಹೋಗಿ ನನ್ನ ಬಾಡಿ ಪೇನ್ಗೋಸ್ಕರ ನಾನು ತೊಗೊತಾ ಇದ್ದೆ. 2014 ಹಾಸ್ಪಿಟಲ್ಗೆ ಒಂದ್ಸತಿ ಅಡ್ಮಿಟ್ ಆಗಿದೆ. ಅವಾಗ ಅವರು ರಿಪೋರ್ಟ್ಸ್ ಎಲ್ಲ ಮಾಡಿಸಿ, ನಿಮಗೆ ಸ್ವಲ್ಪ ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ NU ಹಾಸ್ಪಿಟಲಲ್ಲಿ ರೆಫರ್ ಮಾಡ್ತೀನಿ ಅಂತ ಒಂದು ಬರ್ಕೊಟ್ಟಿದ್ರು. ನಾನು NU ಹಾಸ್ಪಿಟಲ್ಗೆ ಒಂದು ಸತಿ ಹೋಗಿ ಚೆಕ್ ಮಾಡ್ಸೋಣ ಅಂತ ಹೋದೆ. ಡಾಕ್ಟರ್ ರಾಮಕೃಷ್ಣನ ರೆಫರ್ ಮಾಡಿದೆ. ಅವ್ರು ಹಿಂಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ನೀವು ಕರೆಕ್ಟಾಗಿ ಕೇರ್ ಮಾಡಿಲ್ಲ ಅಂತ ಅಂದರೆ ಡಯಾಲಿಸಿಸ್ ಬರ್ತೀರಾ ಅಂತಂದ್ರು. ಕ್ರಿಯಾಟಿನ್ 2.4 ಇದೆ ಅಂತ ಇದ್ರು. ಡೇ ಬೈ ಡೇ ಕ್ರಿಯಾಟಿನ್ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಕೊನೆಗೆ ನನಗೆ IgA ಅನ್ನೋ ಒಂದು ಸಿಂಪ್ಟಮ್ಸ್ ಇಂದ ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಪೊಟ್ಯಾಷಿಯಂ ಲೀಕ್ ಆಗಿ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ. ಆಮೇಲೆ ನಿನಗೆ ಬಿಫೋರ್ ಡಯಾಲಿಸಿಸ್ ಮುಂಚೆನೇ ನಿಮ್ಮ ಕೈಗೆ ಫಿಸ್ತೂಲ ಮಾಡಬೇಕು ಅಂದ್ಬಿಟ್ಟು ಆವಾಗ ನನ್ನ ಕೈ ಹ್ಯಾಂಡ್ ಆಪ್ರೇಷನ್ ಮಾಡಿದ್ರು. ಹಿಂಗೆ ಡಾಕ್ಟರ್ ರೆಫರ್ ಮಾಡಿದ್ರು, ಹಿಂಗೆ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊತೀರಾ ಇಲ್ಲ ಡಯಾಲಿಸಿಸ್ ಅಲ್ಲೇ ಮಾಡಿಸ್ಕೊತೀರಾ ಅಂತ. ಆಮೇಲೆ ನಮ್ಮ ತಾಯಿಯವ್ರನ್ನು ಕರೆದಿ, ನಮ್ಮದು ತಾಯಿಯವ್ರದ್ದು ಆದರೆ ಮಾಡಿಸ್ಕೋಬೋದು ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ತಾಯಿನೂ ಕರ್ಕೊಂಡೋಗಿ ಚೆಕ್ ಮಾಡಿಸಿದೆ. ಆ್ಯಕ್ಚುಲಿ ನಮ್ಮ ತಾಯಿಯವ್ರದ್ದು ನನಗಿಂತ ಕಿಡ್ನಿ ಅವ್ರದ್ದು ಚಿಕ್ಕದಾಗಿದೆ ಅಂದ್ಬಿಟ್ಟು ಅವ್ರದ್ದು ರಿಜೆಕ್ಟ್ ಆಯಿತು. ಹಿಂಗೆ 2019 ಡಿಸೆಂಬರಲ್ಲಿ ಯಾವಾಗ ತಾನೇ ಡಯಾಲಿಸಿಸ್ ಮಾಡಿಸ್ಕೊಂಡ್ಬರ್ತಾ ಇದೆ. ಡಿಸೆಂಬರ್ 17 ನನಗೆ ಕಿಡ್ನಿ ಬಂದಿದೆ ಅಂತ ಫೋನ್ ಮಾಡಿದ್ರು. ಇಮಿಡಿಯೇಟ್ ನಾವು ಎಲ್ಲ ಥರದ್ದು ಮುಂಚೆನೇ ರೆಫರ್ ತೊಗೊಂಡಿದ್ದ ಡಾಕ್ಟರ್ಗಳಿಗೆ ಎಲ್ಲ ರೆಡಿ ಆಗಿದ್ವಿ. ಡಾಕ್ಟರ್ ಮನೀಶ್ ಸರ್ ಹಾಗೂ ಯೂರಾಲಜಿ ಮತ್ತು ನೆಫ್ರೋ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ನಮಗೆ ಚೆನ್ನಾಗಿ ನೋಡಿಕೊಂಡು ಅವನೊಂದು 10 days ಪ್ಯಾಕೇಜಲ್ಲಿ ಅಲ್ಲಿ ನನಗೆ ಆಪ್ರೇಷನ್ ಮಾಡಿ ಅಲ್ಲಿಂದ ರೆಗ್ಯುಲರ್ ಫಾಲೋ ಅಪ್ ಮಾಡಿಕೊಂಡು ನಾನು ಅಲ್ಲೆಲ್ಲ ಚೆನ್ನಾಗಿ ಕೇರ್ ಮಾಡಿದ್ರು. NU ಹಾಸ್ಪಿಟಲ್ ಆಪ್ರೇಷನ್ ಎಲ್ಲ ಸಕ್ಸಸ್ ಆಯಿತು. ಡಯಾಲಿಸಿಸ್ ಟೈಮಲ್ಲಿ 40 ಕಿಲೋ ಇತ್ತು. ಡಯಾಲಿಸಿಸ್ ಆದಮೇಲೆ ಆಫ್ಟರ್ ಆಪ್ರೇಷನ್ ಆದಮೇಲೆ ಡೇ ಬೈ ಡೇ ನನ್ನ ವೆಯ್ಟ್ ಇನ್ಕ್ರೀಸ್ ಆಯಿತು ಮತ್ತು ಹೆಲ್ತೂ ಚೆನ್ನಾಗಿ ನನಗೊಂದು ನಾರ್ಮಲ್ ವೇಯಿಂದ BP ಇಂದ ಶುಗರಿಂದ ಎಲ್ಲ ಒಂದು ನಾರ್ಮಲ್ ವೇ ಆಗಿ ತಂದು ನನ್ನ ಒಳ್ಳೆ ಗುಣಮುಖರಾಗಿ ನನ್ನ ಹಾಸ್ಪಿಟ್ಲಿಂದ ಹೊರಗೆ ಕಳಿಸಿದ್ರು. ನನ್ನ ಕಿಡ್ನಿ ಫೇಲ್ಯೂರ್ ಆಗಿ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಆಗಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದೇನೆಂದರೆ, ಟೋಟಲ್ ನನ್ನ ಈ ಎಕ್ಸ್ಪೀರಿಯನ್ಸ್ 9 years ಎಕ್ಸ್ಪೀರಿಯನ್ಸಲ್ಲಿ ಆಫ್ಟರ್ ಕಿಡ್ನಿ ಡಯಾಲಿಸಿಸ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ನಾನು ಯೂತ್ ಅವ್ರಿಗೆ ಹೇಳೋದಂದರೆ 15 to 40 ಏಜ್ ಒಳಗಡೆ ಇರೋರು ಡಯಾಲಿಸಿಸ್ ಮಾಡಿಸ್ತಾ ಇರೋರು, ಇಷ್ಟೇ ನಮ್ಮ ಲೈಫು ಡಯಾಲಿಸಿಸ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಲೈಫ್ ಇಷ್ಟೇ, ನಾನು ವೀಕ್ ಆಗಿಬಿಟ್ಟಿದ್ದೀನಿ, ನನ್ನ ಬಾಡಿಲಿ ಯಾವುದು ವಿಲ್ ಪವರ್ ಇಲ್ಲ ಅಂತ ಯಾರು ಯೋಚನೆ ಮಾಡೋಂಗಿಲ್ಲ, ಏನೂ ಇಲ್ಲ. ನಿಮ್ಮ ವಿಲ್ ಪವರ್ ಇದ್ದರೆ ನೀವು ಯಾವ ಆಪ್ರೇಷನ್ ಆದರೂ ಸಕ್ಸಸ್ ಆಗುತ್ತೆ. ನಾನು 25th ಡಯಾಲಿಸಿಸ್ಗೆ ಅಂತ ನಾನು ಹೋಗಿ 4 years ಆದಮೇಲೆ 29th ನನಗೆ ಇಯರ್ಸ್ಗೆ ನಾನು 29th yearsಗೆ ನಂಗೆ ಟ್ರಾನ್ಸ್ಪ್ಲಾಂಟ್ ಆಯಿತು. ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನಾನು ಹಂಗೆ ಅನ್ಕೊತಿದ್ದೆ, ನನಗೆ ನಾನು ಮದುವೆ ಆಗ್ಬೋದಾ ಅಂತ ಇದು ಮಾಡ್ಕೊತಿದ್ದೆ. ಆವಾಗ ನಾನು ಮದುವೆ ಆಗೋ ಯೋಚನೆ ಮಾಡಿದಾಗ ನನಗೂ ವಿಲ್ ಪವರ್ ಇದೆ, ನನಗೂ ಒಂದು ಕೆಪಾಸಿಟಿ ಇದೆ, ಸಾಕೋದು, ಫೈನಾನ್ಷಿಯಲಿ ಎಲ್ಲದಲ್ಲೂ ರೆಡಿ ಇದ್ದೀನಿ ಅಂತ ಅಂದಮೇಲೆ ಇವ್ರನ್ನ ಬಂದು ವೈಫು ಸುಮತಿ ಅಂತ ನಾನು ಇವ್ರನ್ನ 2022 ಮದುವೆ ಆದೆ. ಆಮೇಲೆ ನಾವು 1 year ಆದಮೇಲೆ ನಾವು ಮದುವೆ ಆಯಿತು. ಮಗುನೂ ಆಗುತ್ತೆ ಅನ್ನೋ ವಿಲ್ ಪವರ್ ಇಂದ ನನಗೊಂದು ಗುರುದತ್ತ ಅಂತ ನನ್ನ ಹೆಸರು. ಇವಾಗ 2.5 year. ಇದಕ್ಕೆಲ್ಲ ಕಾರಣ NU ಹಾಸ್ಪಿಟಲ್, ಪದ್ಮನಾಭ ನಗರ ನಮಗೆ ಒಳ್ಳೆ ಇದಾಗಿ ಹಾಸ್ಪಿಟಲ್ ಚೆನ್ನಾಗಿ ನೋಡ್ಕೊಂಡು ನಾವು ಇವಾಗ ಹಿಂಗೆ ಚೆನ್ನಾಗಿದ್ದೀವಿ.